ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ, ನನ್ನ ಅಪ್ಪ ರೈತ, ಮುಂದಿನ ಮಗಳು. ಇವತ್ತು ನಾನು ಈ ಸ್ಟೇಜ್ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದಾರೋ ಅಲ್ಲಿ ಕೂತಿದ್ದಾರೆ. ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಚೇಸರ್ ಸಿನಿಮಾ ನನ್ನ ಡ್ರೀಮ್ ಆಕ್ಚುಲಿ. ನಾನು 10 ವರ್ಷದಿಂದ ನಾನು ಮೂವಿಗೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟರ್ ಮಾಡಿದೆ. ಅವತ್ತೊಂದು ಡ್ರೀಮ್ ಇತ್ತು, ಹೇಗಾದ್ರೂ ಮಾಡಿ ನಾನು ಒಂದು ಇಂಡಸ್ಟ್ರಿಲಿ ಒಂದು ಹೆಸರು ಗಳಿಸ್ಬೇಕು ಅಂತ. ಒಂದು ಸಣ್ಣ ಬಜೆಟ್ ಅಲ್ಲಿ ಮೂವಿ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು. ಅವರು ಮೇಡಮ್ ಒಂದು ಒಳ್ಳೆ ಕತೆ ಇದೆ, ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದ್ರು. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಥ್ಯಾಂಕ್ಸ್ ಜಯರಾಮ್ ಸರ್. ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು, ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಯಾಕೆಂದ್ರೆ ಅವ್ರು ನಮ್ಗೆ ನಮ್ಮ ಟೀಮಲ್ಲಿ ಮನೆ ಮಗನ ತರನೇ ಇದ್ರು. ನನಗೆ ಯಾವತ್ತೂ ಅವ್ರು ಹೀರೋ ಅಂತ ಅನಿಸ್ಲಿಲ್ಲ. ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು. ನಮ್ ಇಡೀ ಟೀಮ್ ಕೂಡ ನನ್ಗೆ ಪ್ರೋತ್ಸಾಹ ಕೊಟ್ರು. ಮತ್ತೆ ಕಣ್ಣಿಗೆ ಕಾಣದಲ್ಲಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ. ಅವರು ಅಷ್ಟೇ ಯಾವ್ದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದಾರೆ. ಅವರಿಗೆ ನಾನು ಬೆಳೆಯೋದನ್ನ ನಾನು ಹಿಂದೆ ಇರ್ತೀನಿ, ಮುಂದೆ ಬರಮ್ಮ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನನ್ನ ಮಕ್ಕಳು ತುಂಬಾ ಸಾಥ್ ಕೊಟ್ರು. ನನ್ನ ಸಂಸಾರದಲ್ಲಿ ನನ್ನ ಫ್ಯಾಮಿಲಿ, ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್, ನನಗೆ ಯಾವಾಗಲೂ ನನ್ನ ಸ್ನೇಹಿತರು ಹೇಳೋರು, ನೀನ್ ಮುಂದೆ ಬಾ, ನಾನು ಹೆಲ್ಪ್ ಮಾಡ್ತೀವಿ, ನನ್ ಧೈರ್ಯ ತುಂಬಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಮೈಸೂರು ಶಿವಮೊಗ್ಗ ಎಲ್ಲ ದಿನ ಬಂದಿದ್ದೀರಾ, ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ತುಂಬಾ ಫ್ರೆಂಡ್ಸ್ಗಳು, ಅದೇ ಹೇಳಿದಲ್ಲ, ಕಣ್ಣಿಗೆ ಕಾಣದಿರಂತ ಫ್ರೆಂಡ್ಸ್ಗಳು ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಹಾಗೆ ಟಿವಿ ಮಾಧ್ಯಮದವ್ರು ಇರ್ಬೋದು, ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಚೇಸರ್ ಸಿನಿಮಾಗೆ ನೀವೆಲ್ಲರೂ ದಯವಿಟ್ಟು ಸಾಥ್ ಕೊಡಿ. ನೀವು ಕೊಟ್ಟು ನಮ್ಮನ್ನು ಬೆಳೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ಸಾಥ್ ಕೊಟ್ಟಿದ್ದು ಆಕ್ಚುಲಿ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದು ಸಾಥ್ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ಮಾತಾಡೋಕೆ ಭಯ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರಿ. ಅನಿರೀಕ್ಷಿತವಾಗಿ ನನ್ನ ಶಿಷ್ಯ ಜಯರಾಮ್ ಸಿಕ್ಕಾಗ ಎಲ್ಲ ಕತೆ ಹೇಳಿದ್ರು. ನಾನು ಅಂದೆ ಅವತ್ತು, ಪ್ರಬಲವಾದ ಉದ್ದೇಶದಿಂದ ಪ್ರೇರಿತನಾದರೆ ನಿನಗೊಂದು ದಾರಿ ಕಾಣುತ್ತದೆ, ಇಲ್ಲದ ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧ ಭಾಷೆಯಲ್ಲಿ ಹೇಳ್ತಾರೆ. ಹಾಗಾಗಿ ನೀವು ಹೋಗು ಮುಂದೆ, ಯಾರು ಹೋದ್ ಕೂಡಲೇ ಯಶಸ್ಸು ಯಾವಾಗಲೂ ಸಿಗುವುದಿಲ್ಲ. ಬಹಳ ಪ್ರಯತ್ನ ಮಾಡ್ಬೇಕು. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದೆ. ಪ್ರಯತ್ನ ಮಾಡಿದ್ರು. ಮಾರುತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ, ನನ್ನ ಶಿಕಾರಿಪುರ ತಾಲೂಕು, ಇವ್ರು ಶಿವಮೊಗ್ಗ. ನಾವು 2 ಜನ ಒಂದೇ ಸಂಘಟನೆ ಬೆಳೆದವರು. ವಿಷಯ ಹೇಳಿದ್ರೆ ಇವ್ರನ್ನ ನಾನು ಕೆಳದಿ ಚೆನ್ನಾಗಿ ಹೋಲಿಸ್ಬೋದು ಅಂತ ಹೇಳಿ ಅನ್ಕೊಂತೀನಿ ನಾನು. ಯಾಕೆ ಹೇಳಿದ್ರೆ ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನಗೆ ಬಹಳ ಖುಷಿ ಅನಿಸ್ತು. ರಾಜಕಾರಣದಲ್ಲಿ ಬರೀ ತುಳ್ತಾರೆ ಬಿಡಿ ಹೋಗ್ಲಿಲ್ಲ. ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಯರಾಮ್ ಬಹಳ ಖುಷಿ ಪಡ್ಕೊಳ್ತೇನೆ. ನಾನು ತುಂಬಾ ಖುಷಿ ಪಡ್ಕೊಳ್ತೇನೆ. ಹಾಗಾಗಿನೇ ನೋಡಿ, ಕುಟುಂಬವನ್ನ ಸಾಗಿಸಲತಕ್ಕಂತ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿ ಕರಿತೀವಿ. ಇದನ್ನ ನೋಡ್ಬಿಟ್ರೆ ಇದನ್ನ ಅನಿಸ್ತದೆ. ಈ ನಿರ್ಮಾಪಕ ದೇವೋ ಭವ, ನಿರ್ಮಾಪಕರಲ್ಲಿ ದೇವರನ್ನ ಕಾಣ್ತೀವಿ. ನಿರ್ದೇಶಕ ದೇವೋ ಭವ, ನಟ ಇವರಲ್ಲಿ ದೇವರನ್ನ ಕಾಣ್ತೀವಿ. ನೋಡಿ, ಒಂದು ಮಾಧ್ಯಮ ಅಂತ ಹೇಳಿದ್ರೆ ಪವರ್ಫುಲ್ ಮಾಧ್ಯಮ ಇದು. ಇದನ್ನ ಪ್ರಯತ್ನ ಮಾಡಿದ್ರೆ ದೇಶವನ್ನ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಗಳ ನಿರ್ಮಾಣ ಮಾಡ್ತಕ್ಕಂಥ ಸಂದೇಶವನ್ನ ನಮ್ಮ ಜನಗಳಿಗೆ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಸಾರು ನಮ್ಮ ಶಕ್ತಿ ಪ್ರಸಾದ್ ಸಾರ್ ಕುಟುಂಬದವರು, ನಮ್ಮ ಅವ್ರದ್ದು ತಾಯಿ ತಕ್ಕ ಮಗ, ನಾನು ಅನ್ಕೊಂಡೆ ಹೀಗೆ ಧ್ರುವ ಸರ್ಜಾ ಸಾರ್ ಬರ್ತಾ ಇದ್ದಾರೆ ಅಂತ ಹೇಳಿ. ಸರ್, ಇವರು ತಾಯಿ ತಕ್ಕ ಮಗ ಸಿನಿಮಾದಲ್ಲಿ ನಟ ಸಾರ್ವಭೌಮ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ನಮ್ದು ಈಗ 65 ವರ್ಷ. ನನಗೆ ಆ ಸಂದರ್ಭದಲ್ಲಿ ಇವತ್ತು ಸಹ ನೆನಪಿದೆ.
ಅವನು ಟ್ರೋಫಿ ಹಿಡ್ಕೊಂಡು ಬಂದು ಎದುರುಗಡೆ ಬಾಕ್ಸಿಂಗ್ ಅವನ ಸೆಕ್ಷನ್ ಬಿಟ್ಟು ಬಂದೆ ಹೇಳ್ತಕ್ಕಂಥ ದೃಶ್ಯ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ನೋಡಿ, ಬಂಗಾರ ಮನುಷ್ಯ ಒಂದು ಸಿನಿಮಾ ಬಂದು ನಮ್ಮ ವ್ಯವಸ್ಥೆನೇ ಬದಲಾವಣೆ ಮಾಡುತ್ತೆ. ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ಬರುವಂತ ದಿವಸಗಳಲ್ಲಿ ಅಸಾಮಾನ್ಯ ಇದರಲ್ಲಿ ನಟರು ನಮ್ಮ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಸರಿ ಮಾರುತಿ ಮೇಡಮ್ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ. ಹೆಣ್ಮಗಳು ಕೆಳದಿ ನೋಡಿ, ಬೆಳಿಗ್ಗೆ ಬರ್ಬೇಕಾದ್ರೆ ಅಂತಂತು ಹೆಣ್ಮಗಳು ಏನ್ ಸಾಧನೆ ಮಾಡ್ಬೋದು ಅನ್ನೋದನ್ನ ನಮ್ಮ ಮಾರುತಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಾಥಾಗಿ ನಮ್ಮ ಜಯರಾಮ್ ಸರ್ ಅದನ್ನ ನೆರವೇರಿಸಿದ್ದಾರೆ. ಬರಂತ ದಿವಸಗಳಲ್ಲಿ ನಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹನೆ ಪ್ರೋತ್ಸಾಹ ಅವ್ರಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅನಿರೀಕ್ಷಿತವಾಗಿ ಬಂದಿರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ದೇಶದ ಹಿತಾಸಕ್ತಿ ಕಾಯ್ತಕ್ಕಂಥ ನನ್ನೊಂಥರ ವಿಚಿತ್ರ ಜೀವನ ಅಂತ ಹೇಳ್ಕೊಂಡ್ರೆ ಈ ದೇಶದ ಏನ್ ಸಾಧಿಸುತ್ತಾ ಇದ್ದೆ ನಾನು. ಕೇವಲ ಯಾವುದು ಒಂದೇ ಒಂದು ವಿಚಾರ ಪ್ರೇರಿತನಾಗಿ ಕೇವಲ ನಾನು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿರ್ತಕ್ಕಂಥವ್ನು ಅದನ್ನ ಬಿಟ್ಬಿಟ್ಟು ಮತ್ತೇನಾದ್ರು ಮಾಡಿ ನೋಡೋ ಕೇವಲ ಒಂದೇ ಒಂದು ಪದ, ಅದು 6,000 ಜನ ಬ್ರಿಟಿಷ್ನರು 1947 ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ 33 ಕೋಟಿ ಭಾರತೀಯರನ್ನ ಹೆಂಗ್ ಆಳಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಸರ್ ಹುಡುಕಿದೆ ಎಲ್ಲರನ್ನು ಕೇಳದೆ ಸಿಗ್ಲಿಲ್ಲ. 7 ಸಾರಿ ಈ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ತಿರುಗಿದೆ. ಕೊನೆಗೆ ಗೊತ್ತಾದ್ರು ನನಗೆ ಈ ದೇಶ ಯಾಕೆ ಆಳಿದ್ರು 182 ವರ್ಷ ಇಂಗ್ಲಿಷ್ನವರು ಅಂತ ಹೇಳಿ. ಅವತ್ತಿಂದ ಸಮಾಜ ಪರಿವರ್ತನೆಗೆ ಇಳಿದ್ವಿ ಸಾಧ್ಯನೇ ಆಗ್ಲಿಲ್ಲ. ಮಾಧ್ಯಮ ಕ್ಷೇತ್ರ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ಸು ಆಗ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಾರುತಿ ಮೇಡಮ್ಗೆ ಯಾವತ್ತೂ ನಾನು ಋಣಿಯಾಗಿರ್ತೇನೆ. ಮತ್ತೆ ನನ್ನ ಶಿಷ್ಯ ಜಯರಾಮ್ ಯಾವತ್ತೂ ಸಹ ನಾನು ಋಣಿಯಾಗಿರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ಭುತವಾದ ಒಂದು ಲೋಕವನ್ನು ತೋರಿಸಿ ನಿಮ್ಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಿನಿಮಾದ ಹಾಡುಗಳು ಮಾಡಿರೋದು ಅರ್ಜುನ್ ಸರ್, ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡಿದ್ದೀನಿ. ಸೊ ಈ ಪ್ರಾಜೆಕ್ಟ್ ಮಾಡೋಕ್ಕೆ ನನಗೆ ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಎಮೋಷನ್ ಸೀನ್ಸ್ ಆಗಿರ್ಬೋದು, ಮತ್ತೆ ಡಾನ್ಸ್ ಆಗಿರ್ಬೋದು, ಮತ್ತೆ ಫೈಟ್ಸ್ ಆಗಿರ್ಬೋದು, ಅಮೇಝಿಂಗ್ ಕ್ಲೈಮ್ಯಾಕ್ಸು ಮತ್ತೆ ಇಂಟ್ರೋಲ್ ಈ ಸಿನಿಮಾದಲ್ಲಿ. ಇದರಲ್ಲಿ ಜಯರಾಮಣ್ಣ ಎಷ್ಟು ಕಷ್ಟಪಟ್ಟಿದ್ರು ಅಂತ ಗೊತ್ತಾಗುತ್ತೆ. ನನಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಎಲ್ಲ ಅಷ್ಟು ರಿಲೀಸ್ ಆಗುತ್ತೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಮುಂಚೆಯಿಂದ ಹೆಂಗೆ ಜಯರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಕತೆ ಒಳ್ಳೆ ಕತೆ. ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ. ಮಡಿಕೇರಿ, ಚಿಕ್ಕಮಂಗ್ಳೂರು, ಕಳಸ, ಬೆಂಗಳೂರು. ಈಗ ಒಂದು ಸಾಂಗ್ ಮನಾಲಿ ಇಲ್ಲ ಇದರಲ್ಲಿ ಮಾಡ್ತಿದ್ವಿ. ರಾಮೇಶ್ವರಂ ಇಲ್ಲ ಮನಾಲಿ ಅಂತ ಅಂದ್ಕೊಂಡಿದ್ವಿ. ಅದೊಂದು ಸಾಂಗ್ ಬಿಟ್ಟು ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ ಸಿನಿಮಾ. ಲಾಸ್ಟ್ ವೀಕಲ್ಲಿ ಗ್ರೇಡಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲ ಸಪೋರ್ಟ್ ಮಾಡಬೇಕು ಸಿನಿಮಾಗೆ. ಥ್ಯಾಂಕ್ ಯು ಸರ್. ವಾಯ್ಸ್ ಕಮ್ಮಿ ಇರ್ಬೋದು, ಕೆಲಸ ಜೋರಾಗಿ ಮಾತಾಡಿದೆ ಸರ್ ಆನ್ ಸ್ಕ್ರೀನ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ನಾನು ಆಗಲೇ ದೊಡ್ಡ ಲಿಸ್ಟ್ ಹೇಳಿದೆ, ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಎಲ್ಲ ತುಂಬಾ ಜನ ಬಂದಿದ್ದಾರೆ. ಬಟ್ ಅದರಲ್ಲಿ ವೇದಿಕೆ ಮೇಲೆ ನಾನೇ ಕರಿತಿದ್ದೀನಿ, ಅರವಿಂದ್ ಸರ್ ದಯವಿಟ್ಟು ಬರಬೇಕು, ಹಾಗೆ ತ್ರಿವಿಕ್ರಮ್ ಅವ್ರು ಬರಬೇಕು. ಟೀಮ್ ಬಗ್ಗೆ ಡೈರೆಕ್ಟರ್ ಬಗ್ಗೆ ಹೇಳ್ಬೋದು, ಟೀಸರ್ ಬಗ್ಗೆ. ಯೂಶುವಲಿ ನೀವು ಮಾಡಿರ್ತೀರಾ ಸಿನಿಮಾದಲ್ಲಿ, ಹಾಗಾಗಿ ಆ ಕ್ವಶನ್ ಕೇಳಿದ್ವಿ. ಇವತ್ತು ವಿಶ್ ಮಾಡಕ್ ಬಂದಿದ್ದೀರಾ? ಬುದ್ಧಿವಂತ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ಜಯರಾಮ್ ಅವರು ಡೈರೆಕ್ಟರ್ ಆಗಿ. ಇಷ್ಟು ಬೇಗ ಅವರು ಬುದ್ಧಿವಂತ 2 ಅವ್ರು ಡೈರೆಕ್ಟರ್ ಆಗ್ತಾರೆ ಅಂತಾನೆ ಗೊತ್ತಿರಲಿಲ್ಲ. ಸ್ವಲ್ಪ ಲೇಟ್ ಆಯ್ತು, ಬಹುಶಃ ರಿಲೀಸ್ ಆಗಬೇಕಾಗಿತ್ತು. ಸೊ ಇನ್ ಬಿಟ್ವೀನ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಇರೋದು ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲಿ ಅವರು ಈಗ ಮಾರ್ಟಿನ್ ನೋಡಿದ್ಮೇಲೆ ಧ್ರುವಂಗೆ ಏನು ಹೇಳಬೇಕು ಗೊತ್ತಾಗಲ್ಲ, ಯಾವ ಥರ ಸ್ಟಾರ್ ಅಂತ. ಹಿ ಹ್ಯಾಸ್ ಡನ್ ಬೋತ್ ಶೇಡ್ಸ್. ಸೊ ಇವರ ಒಂದು ಸಮಯದಲ್ಲಿ ಟೀಸರ್ ರಿಲೀಸ್ ಆಗಿರೋದೊಂದು ಚೆನ್ನಾಗಿ ಮೂಡ್ ಬಂದಿರೋದು ಖುಷಿ ಕೊಟ್ಟಿದೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಆಸ್ ಯು ಸೆಡ್, ಮೇಡಮ್ ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ಜನ ಬಂದು ನೋಡಿದರೆ, ಸಕ್ಸಸ್ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಚೆನ್ನಾಗಿ ಬರಬೇಕು.
ನಾವು ತೆಲುಗು ಮತ್ತು ತಮಿಳಿಗೆ ಕಾಂಪೀಟ್ ಮಾಡ್ತಾ ಇದ್ದವರು ಇತ್ತೀಚಿನ ದಿನಗಳಲ್ಲಿ ನಾವೇ ಥರ್ಡ್ ರೋ ಹೋಗ್ಬಿಟ್ಟಿದ್ದೀವಿ, ಮತ್ತೆ ಮುಂದೆ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು ಸರ್. ಟೀಸರ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಜರಮ್ ಸರ್ ಆಲ್ ದ ವೆರಿ ಬೆಸ್ಟ್, ಅಂಡ್ ಸುಶಾಂತ್ ಸರ್ ಆಲ್ ದ ಬೆಸ್ಟ್, ಇಡೀ ಟೀಮ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತುಂಬಾ ಚೆನ್ನಾಗಿದೆ ಟೀಸರು. ಆಲ್ ದ ಬೆಸ್ಟ್. ಯಾಕಂದ್ರೆ ಒಬ್ಬ ಕಲಾವಿದರಾಗಿ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ. ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಾಡಿ. ಹಾಗೆ ಧ್ರುವಣ್ಣನೂ ಹೊಸ ಪ್ರತಿಭೆಗಳಿಗೆ ಖಂಡಿತ ನೀವೆಲ್ಲೇ ಹೋದ್ರು ಪ್ರೋತ್ಸಾಹ ಮಾಡ್ತೀರಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಇದೆ. ಇದೇ ತರ ಸಪೋರ್ಟ್ ಮಾಡ್ತೀರಣ್ಣ ಎಲ್ಲ ಹೊಸಬರಿಗೆ, ನಮಗೂ ಸೇರಿಸಿ. ಹಾಗೆ ಸುಮನ್ ಸರ್ ಆಲ್ ದ ಬೆಸ್ಟ್, ತುಂಬಾ ಚೆನ್ನಾಗಿದೆ ಟೀಸರು. ಹಾಗೆ ಜಯರಾಮ್ ಸರ್ ಆಲ್ ದ ಬೆಸ್ಟ್ ಸರ್ ಎಂಟೈರ್ ಟೀಮ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇದೇ ತರ ಹೊಸ ಹೊಸ ಸಿನಿಮಾಗಳನ್ನ ನಿಮ್ಮಿಂದ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ ಸರ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ಧನ್ಯವಾದಗಳು. ಹಾಗೂ ಮೊದಲಿಗೆ ನನ್ನ ಧ್ರುವ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಸರ್ ರಿಯಲಿ ನೀವು ತುಂಬ ಹೊಸಬರಿಗೆ ಸಪೋರ್ಟ್ ಮಾಡ್ತೀರಾ. ಆಮೇಲೆ ನಾನು ತುಂಬ ಇಷ್ಟ ಆಗಿತ್ತು ಸರ್. ನಾನು ಎಲ್ಲರೂ ನೋಡಿದ್ದೀನಿ, ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನನಗೆ ಭಾಳ ಇಷ್ಟ ಆಯಿತು ಸರ್. ಜಾಸ್ತಿ ಹೇಳಲ್ಲ. ಆಮೇಲೆ ನೀವು ಟೀಸರ್ ಬಂದಿರಂತ ಬೇರೆ ಥರ ಮಾತಾಡ್ಬಿಡ್ತಾರೆ. ಇರಲಿ ಸರ್. ಸರ್ ತುಂಬ ಥ್ಯಾಂಕ್ ಯು ಸೊ ಮಚ್ ಸರ್. ಸುಮನ್ ಸರ್ ಥ್ಯಾಂಕ್ ಯು ಸರ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಖತ್ ಕೆಲಸ ಮಾಡಿದ್ದೀರಾ. ಯಾವತ್ತೂ ಸ್ಟ್ರೈನ್ ಆದ್ರೂ ನೀವು ಸಖತ್ ಸಪೋರ್ಟ್ ಮಾಡ್ಕೊಡ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ನಮ್ಮ ಕಲ್ಮಣಿ ಮಂಜಣ್ಣ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸಿನಿಮಾ ಬಗ್ಗೆ ಹಾಂ, ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು, ನನ್ನ ಸ್ನೇಹಿತರು, ನಮ್ಮ ಅಕ್ಕ ತಂಗಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ಯಾಕೆಂದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಇದು ನೀವು ಸ್ವಲ್ಪ ಮೀಟರ್ ಬಂತು. ಅದೇ ಸರ್ ನೋಡ್ಬಿಡಿ. ಅವ್ರೊಬ್ಬರೇ ಅಲ್ಲ, ಇರೋ ಅಷ್ಟು ಜನ ನಿಮ್ಮನ್ನೇ ನೋಡ್ತಾರೆ. ನಾವು ನೋಡ್ತಾ ಇದ್ದೀವಿ ಸರ್. ಚೇಸರ್ ಸಿನಿಮಾ ಒಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದೆ ಬೇರೆ ಥರ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿದ್ದೆ ಸರ್. ಅಲ್ಲಿ ನಾನು ಹೋಗಿದ್ದೆ. ನಾನು ಲವ್ ಮ್ಯಾರೇಜ್ ಮಾಡ್ಸೋಕ್ಕೆ ಎಲ್ಲ ಕೆಲಸಗಳು ನಡೀತಾ ಇತ್ತು. ವರ್ಷದ ಅಣ್ಣ ಫೋನ್ ಮಾಡಿದ, ಈ ಜನ ಇಲ್ಲಿದೆಯಾ ಗುರು ಇಲ್ಲವನೇ ಅಂತ. ಅಣ್ಣ ತನಿಖೆಯಲ್ಲಿದ್ದೀನಿ ಅಂದರೆ ಈ ಕಾಲ ಮಕ್ಕಳು ಸರಿಯಾಗಿ ಹೇಳಿ ನಾವು ಮದುವೆ ಬಂದರೆ ನಾನು ಸರಿ ಇರಲ್ಲ ಅಂತ. ಇಲ್ಲ ನನಗೂ ಗೊತ್ತಿಲ್ಲ ಅಣ್ಣ ಅಂತಂದೆ. ಆಮೇಲೆ ಸರಿ ಆಯ್ತು, ಸಂಜೆ ಒಳಗೆ ಗೊತ್ತಾಗುತ್ತೆ, ಮಾತಾಡ್ತೀನಿ ಬಿಡು ಅಂತ ಅಷ್ಟೊತ್ತಿಗೆ ಅದೇ ಲವ್ ಮ್ಯಾರೇಜ್ ಎಲ್ಲ ಆಯಿತು. ವಿಟ್ನೆಸ್ ಹಾಕ್ಬೇಕು ಸೈನ್ ಆಗ್ತಾ ಇದ್ದೆ. ಒಬ್ಬರು ಸಬ್ಜೆಕ್ಟ್ ಹೇಳ್ಬಿಡ್ತೀಯಪ್ಪ ನೀನು ಅಂದರು. ನಾನು ಉಪ್ಪಿ ಸರ್ ಸಿನಿಮಾಲಿ ಕೋ ಡೈರೆಕ್ಟ್ರು. ಡೈರೆಕ್ಟ್ರ್ ಆಗಿಲ್ಲ, ನಾನು ಇನ್ನೂ ಕೋ ಡೈರೆಕ್ಟ್ರು. ಬಂದು ಒಂದು ಒಳ್ಳೆ ಕತೆ ಹೇಳಿಲ್ಲ ಅಂದರು. ಹೇಳಿ ಸರ್ ಅನ್ನೋದೇ ಕಥೆನೇ ಇಚ್ಛೆ ಸರ್. ಅವರು ಒಳ್ಳೆ ಇನ್ಸಿಡೆಂಟ್ ಹೇಳ್ಕೊಂಡು ಲವ್ ಮ್ಯಾರೇಜ್ ಅದರಿಂದ ಇದೇ ಚೇಸರ್. ಈ ಚೇಸರ್ಲಿ ಸುಮನ್ ಸರ್ ಅಲಂಕರಣ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಯಂಕಾಲ ಏನ್ ಮಾಡಿದ್ರು ಅಣ್ಣ ಅಂತ ಜಯರಾಮ್, ಸಾಯಂಕಾಲ ಅಣ್ಣ ಏನ್ ಮಾಡಿದ್ರು ಆಮೇಲೆ ಅಂತ. ನಾನು ಅದೇನೆಲ್ಲ ಮ್ಯಾರೇಜ್ ಆಯ್ತು, ಗಲಾಟೆ ಆಯ್ತು, ಅದು ನೆಕ್ಸ್ಟ್ ಮೂವಿ ಅಂತ ಸರ್. ಎಲ್ಲರಿಗೂ ಸಿನಿಮಾ ಬಗ್ಗೆ ಜಯರಾಮ್ ಅದ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಂಗಿಲ್ಲ. ತಾಯಿ ಸರ್ ಏನು ಇಲ್ಲ, ಈ ಸಿನಿಮಾ ಬಂದು ತುಂಬಾ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸರ್. ಇದರಲ್ಲಿ ನಿಮಗೆ ರವಿಶಂಕರ್ ಸರ್ ಸಖತ್ ಒಳ್ಳೆ ಯೂನಿಕ್ ಆಗಿ ಒಂದು ಕ್ಯಾರೆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಇದು ಚೇಂಜ್ ಮತ್ತೆ ಎಮೋಷನಲ್ ಇದೆ, ಆಕ್ಷನ್ ಅಂತೂ ಸಖತ್ತಾಗಿದೆ ಸರ್. ಚೇಂಜ್ ಮಾತ್ರ ನಿಜವಾಗ್ಲೂ ಥ್ರಿಲ್ಲಿಂಗ್ ಇದೆ. ಆಕ್ಚುಲಿ ಚೇಂಜ್ ನಾನು ನಿಮ್ಮ ವಿಷಯ ಹೇಳಬೇಕು. ಎಲ್ಲ ದಿವಸ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಬೆಳಿಗ್ಗೆ ಸ್ಪಾಟ್ಗೆ ಹೋದ್ವಿ, ಕೋರೆಗೆ ಫೈಟ್ ಮಾಸ್ಟರೇ ಬರಲಿಲ್ಲ ರವಿವರ್ಮ ಅವರು. ಬರಲಿ ಎಲ್ಲ ಹೇಳಿದ್ರು, ಬಾವಿಗೆ ಹೋಗ್ಬಿಟ್ಟಿದ್ರು. ಕೊನೆಗೆ ನಾವೇ ಇದನ್ನ ಪ್ಲಾನ್ ಮಾಡಿ, ನಾನು ಚಂದ್ರ ಸರ್ ಎಲ್ಲ ಪ್ಲಾನ್ ಮಾಡಿ ಈ ಚೇಸ್ ಫುಲ್ ಚೇಸಿಂಗ್ ನಾನೇ ತೆಗೆದಿರೋ ಸರ್. ಅದು ಏನಿದೆ ಬೈಕ್ ರೇಸಿಂಗ್ ಫುಲ್ ನಾನೇ ಶೂಟ್ ಮಾಡಿರೋದು. ಬಟ್ ಅವತ್ತು ನಮ್ಮ ಆಕ್ಷನ್ ಡೈರೆಕ್ಟರ್ ರವಿವರ್ಮ ಸರ್ ಪ್ರಾಬ್ಲಮ್ ಆಗಿ ಅವರು ಎಲ್ಲ ಹೊರಗಡೆ ಹೋಗ್ಬಿಟ್ರು ಅಂತ ಅವತ್ತು ಇದ್ದಕ್ಕಿದ್ದಂಗೆ ಬರಲಿಲ್ಲ. ಬಟ್ ಇದರಲ್ಲಿ ಫುಲ್ ಎಮೋಷನ್ ಇದೆ. ಆಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ರವಿವರ್ಮ ಸರ್. ತುಂಬಾ ಅದ್ಭುತವಾಗಿದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನಿ ಅಷ್ಟೇ, ಸಾಂಗ್ಸ್ಗಳು ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ.
ನಮ್ಮ ಹರ್ಷವರ್ಧನ್ ಅವರು ಎಕ್ಸ್ಟ್ರಾಡಿನರಿ ಮಾಡಿದ್ದಾನೆ BGM ಮಾತ್ರ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲ ಸರ್, ಆ ಥರ ಏನಿಲ್ಲ, ಸುಮ್ಮನೆ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಒಬ್ರು ರಾಮ್ ಅಂತ ಅವ್ರು ಹೇಳಿದ್ದು ಒಂದು ಇನ್ಸಿಡೆಂಟ್ ಮೇಲೆ ಈ ಸ್ಕ್ರಿಪ್ಟ್ನ ಆಕ್ಚುಲಿ ನೀಟಾಗಿ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ದೀವಿ. ಇದನ್ನು ಜಗಳ ರಾಯಲ್ಟಿ ಮೇಲ ಏನು ತೊಂದರೆ ಇಲ್ಲ, ನಮ್ಮ ಶಿಷ್ಯನೇ. ಆಕ್ಚುಲಿ ನಮ್ಮ ಮದ್ರಾಸ್ ನಮ್ಮ ಅಧ್ಯಕ್ಷ ಮೋಹನ್ ರಾವ್ ರವೀಂದ್ರ ಅವರೆಲ್ಲ ಬಂದಿದ್ದಾರೆ, ನಮ್ಗೆ ತುಂಬ ಸಾಥ್ ಕೊಟ್ಟಿದ್ದಾರೆ, ಅವರೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಎಲ್ಲರಿಗೂ ಚನ್ನಶ್ರೇಯಸ್ ಅವರು, ವೆಂಕಟಗೌಡರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲಕ್ಕಿಂತ ನಮ್ಮ ಶಿವ ತೇಜಸ್ಸು, ನಮ್ಮ ಹರೀಶ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ನಮ್ಮ ಪ್ರೀತಿ ಅವರು ಯೋಜನಾ ಸರ್ ಬಂದಿಲ್ಲ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಜಯರಾಮ ನಿಮಗೂ ಅಷ್ಟೇ ಥ್ಯಾಂಕ್ ಯು ಜಯರಾಮ. ಹೇಳಿ ಜಯರಾಮ. ಹೇಳಿದ್ನಲ್ಲ ಜಯರಾಮ, ಸಿನಿಮಾ ಬಗ್ಗೆ ಏನ್ ಹೇಳ್ತಿದ್ರು? ಟೀಸರ್ ಇದೆ, ಇನ್ನೂ ಸಾಂಗ್ಸ್ ಇದೆ, ಟ್ರೈಲರ್ ಇದೆ. ಏಮಣ್ಣ ಸಾಕ್ಬಿಡು ಸಾಕಾ? ನೀವು ಊರು ಮನೆ ಪ್ರೊಡ್ಯೂಸರ್ ಬಗ್ಗೆ, ನೀವು ಭದ್ರಾವತಿ ಅವ್ರ ಶಿವಮೊಗ್ಗ ಅವ್ರ ಬಗ್ಗೆ ನಿಜವಾಗ್ಲೂ ನಾನು ನಿರ್ಮಾಪಕ ಮಾಲತಿ ಶೆಟ್ಟಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಏನ್ ಕೇಳಿದ್ರೆ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಮಾಡ್ಕೊಟ್ಟಿದ್ದಾರೆ, ಅವ್ರು ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನನ್ನ ಮಿಸ್ಸಸ್ ಮಾತ್ರ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಎಮೋಷನ್ ಮಾಡಿದ್ದಾರೆ. ನಾನು ಸ್ವಲ್ಪ ನೆಗೆಟಿವ್, ಅವ್ರು ಸ್ವಲ್ಪ ಪಾಸಿಟಿವ್ ಇರುವ ಸರ್. ನಾನು ಹೇಗ್ ತಾವು ದೇವ್ರಿಗೆ ಯಾವ ಬಿಡ್ತಲ್ಲ ಅಂತ ಯಾಕೆ ಎಲ್ಲ ಒಳ್ಳೆದ ತೋರು ಅಂತ ಹೇಳಿ. ಹೌದಾ? ಥ್ಯಾಂಕ್ ಯು. ಸುಮಾನ್ ಸರ್ ಮಾತಾಡ್ತಾರೆ, ಅವಳಿಗೆ ನನಗಿಲ್ಲ ಸರ್. ಮೇಡಮ್ ಹೇಳಿ, ಯಜಮಾನ್ರು ಮಾಡಿರೋದಂತಾನ ಅಥವಾ ನಿಜವಾಗ್ಲೂ? ಓಕೆ, ಇಡೀ ತಂಡಕ್ಕೆ ಒಂದು ವಿಶ್ ಮಾಡಿ ಮೇಡಮ್ ನಮ್ಮ ಕಡೆಯಿಂದ. I will wish all the best for charity. Chaser. And special thanks to Durga sir, Suman sir, Chandrasekhar, whole team of Chaser. Thank you. Including producer. Thank you. ಈ ಸಿನಿಮಾ ಮಾಡಿದಾಗ ನನಗೆ ಈ ಆಕ್ಷನ್ ಸೀಕ್ವೆನ್ಸಸ್ ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗ್. ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ವಿ. ಸೊ ಆಕ್ಷನ್ ಸೀಕ್ವೆನ್ಸಸ್ ಸಖತ್ ಬಂದಿದೆ, ಸಖತ್ ಖುಷಿ ಆಯ್ತು. ಇಟ್ ಇನ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯ್ತು. ಅಂಡ್ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ, ನೀವೇ ನೋಡಿದ್ರಿ ಎಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ. ಸೊ ಐ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್. ನೋಡೋಣ. ಥ್ಯಾಂಕ್ ಯು. ತುಂಬ ವರ್ಷದ ನಂತರ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡಿದ್ದೀರಾ. ಇದು ಬೈಕ್ ರೇಸಿಂಗು ಎಲ್ಲ ಹೇಗಿತ್ತು? ಗೆದ್ದಿದ್ದು ಎಲ್ಲ ಇರ್ತಾವಲ್ಲ, ಹೇಳಿ. ಅದೇ ಬೈಕ್ ರೇಸಿಂಗು, ಡರ್ಟ್ ಬೈಕ್ ರೇಸಿಂಗು ಮುಂಚೆ ಟ್ರೈ ಮಾಡಿಲ್ಲ ಅನ್ಸುತ್ತೆ ಇಡೀ ಇಂಡಿಯಾದಲ್ಲಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಇದು ಮಧ್ಯೆ ಪ್ರಾಕ್ಟೀಸ್ ಮಾಡಿದ್ರೆ? ಪ್ರಾಕ್ಟೀಸ್ ಏನ್ ಮಾಡಿಲ್ಲ. ಇದು ನಾನು ಸಣ್ಣದಾಗೆ ನಾನು ಆಯೋಗ ಕೊಡಿಸಿದ್ರು ನಮ್ಮ ಫಾದರ್. ಸೊ ಅದು ಒಂದು 1000 kgs ಇತ್ತು, 350-400 kgs. ಸೊ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಬೈಕ್ ಸಖತ್ ಲೈಟ್ ಆಗಿತ್ತು. ಸೊ ಹಾಗಾಗಿ ನಂಗೆ ಪ್ರಾಕ್ಟೀಸ್ ಏನ್ ಬೇಕಾಗಿಲ್ಲ. ಸೊ ಬಹಳ ಈಸಿ ಅನ್ಸ್ತು ಸ್ಟನ್ಸ್ ಎಲ್ಲ ಮಾಡುವಾಗ. ಕೊಯರಿಲೆಲ್ಲ ಓಡಿಸ್ಬೇಕಾರೆ ಇವ್ರು ಬೇರೆ ಇಲ್ಲ, ಮಾಸ್ಟರ್ ಬೇರೆ ಇಲ್ಲ, ನೀವೇ ಮಾಡಿದ್ದೀರಾ? ರಿಸ್ಕಿ ಶಾಟ್ಸ್ ನಾನು ಜಾಸ್ತಿ ತಗೊಂಡಿಲ್ಲ. ನಾನು 80% ಮಾಡಿದ್ದೀನಿ. ಬಟ್ 360 ಡಿಗ್ರಿ ಟರ್ನ್ ಅದೆಲ್ಲ ನೋಡಿದ್ರೆ ಅಫ್ಕೋರ್ಸ್ ಯು ನೋ ಅಬೌಟ್ ಇಟ್. ಬರೀ ರೇಸ್ ಬಗ್ಗೆ ಇರುತ್ತಾ? ಬೇರೆ ಇಲ್ಲ, ಬರೀ ರೇಸ್ ಬಗ್ಗೆ ಇಲ್ಲ. ಔಟ್ ನಾವು ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ. ನಾನು ಮಾಡೋದೆಲ್ಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವೀಸ್. ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ತಾರೆ. ಓಕೆ, ಎಲ್ಲ ಸ್ನೇಹಿತರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ನಮ್ಮ VIPsಗೆ, ಹಾಗೆ ಇಲ್ಲಿ ನಮ್ಮ ಸರ್ ಇದ್ದಾರೆ, ಅರವಿಂದ್ ಸರ್, ತ್ರಿವಿಕ್ರಮ್ ಅವರು, ಕರಣ್ ಸರ್,
ಆ್ಯಂಡ್ ನಮ್ಮ ಆ್ಯಕ್ಟರ್ ನಮ್ಮ ಸುಮಂತ್ ಸರ್, ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ, ಇದು ನೋಡಿದ್ರೆ ಗೊತ್ತಾಗುತ್ತೆ ಔಟ್ ಆ್ಯಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ. ನಮ್ಮ ಪ್ರೊಡ್ಯೂಸರ್ ಆದ ಮಾರುತಿ ಶೇಖರ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ. ಜಯರಾಮ್ ಸರ್ ನಿಮ್ಗೊಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ. ಅಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ಅವ್ರಿಗೆ, ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರಿದ್ರೆ. ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಚಿಕ್ಕಣ್ಣವರಾಗಿರ್ಬೋದು, ಕುರಿ ಪ್ರತಾಪ್ ಸರ್ ಆಗಿರ್ಬೋದು, ಸಾಕಷ್ಟು ಜನ ಕಾಣಿಸ್ತಾ ಇದೆ. ನಾನು ಅದೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 1 year ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ರಿ ಅಂತ ಹೇಳಿದ್ರು. ಆದ್ರೆ ಇವ್ರು ಡೇಟ್ಸ್ ಸಿಗೋದೇ ತುಂಬಾ ಕಷ್ಟ. 1 year ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು ನಿಮ್ದು ಯಾವಾಗಲೂ ಲೇಟ್ ಅಲ್ಲ ಸರ್ ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಸರ್ ಟೀಸರ್ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯರಾಜ್ ಅದೇನು ಕ್ವಶನ್ ಕೇಳ್ಬೇಕಂತ ಜಯರಾಮ್ಗೆ ಅದೇ ಅದ್ರ ಮುಂದೆ ಕೇಳಕ್ಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ಕುಮಾರ್ ಸರ್, ಕುಮಾರ್ ಅವರು ತುಂಬಾ ಜನ ಬಂದಿದ್ದಾರೆ ಸರ್, ಎಲ್ಲ ಹಿಂದೆ ಹೋಗಿದ್ದಾರೆ. ಇಲ್ಲಿ ಪ್ರೊಡ್ಯೂಸರ್ ಆದ ವಂದನಾ ಮ್ಯಾಮ್. ಸೊ ಎಷ್ಟು ಎಲ್ಲ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಯರಾಜ್ ಸ್ನೇಹ ಫುಲ್ ಪ್ಯಾಕೇಜ್. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ನೋಡಿ. ಜಯಾಂಜನೇಯ. ಅವತ್ತೇ ಚಂದ್ರ ಹತ್ರ